ತೀರದಲ್ಲಿ 6 ಜನರ ಹತ್ಯೆಗೈದ ಕಿಲಾಡಿ ಮಹೇಶ್ ತಳವಾರ ಅರೆಸ್ಟ್. ಪೊಲೀಸರ ಮೇಲೆ ಕಲ್ಲು ತೂರಾಟ, ತಪ್ಪಿಸಿಕೊಳ್ಳಲು ಹೋದ ಹಂತಕನ ಕಾಲಿಗೆ ಸಿಕ್ತು ಸಿಪಿಐ ಗುಂಡೇಟು. 15 ಲಕ್ಷದ ಸುಪಾರಿ ಸ್ಕೆಚ್ ಕೊಲೆಗಡುಕ ಮಹೇಶ್ನನ್ನ ಅಟ್ಟಾಡಿಸಿದ ಚಡ್ಚನ್ ಪೊಲೀಸರು. ಸಿಪಿಐ ಪರಶುರಾಮ ಮನಗುಳಿ ನೇತೃತ್ವದ ತಂಡದಿಂದ ಮಿಂಚಿನ ದಾಳಿ. 23 ದಿನ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅವಿತುಕೊಂಡಿದ್ದವನಿಗೆ ಸಿಕ್ತು ತಕ್ಕ ಪಾಠ. ಹೌದು, ಭೀಮಾ ತೀರದ ಅಂಗಳದಲ್ಲಿ ಮತ್ತೆ ಗುಂಡಿನ ಸದ್ದು. ಆದರೆ ಈ ಬಾರಿ ಕಾನೂನು ಕೈಗೆ ತೆಗೆದುಕೊಂಡಿದ್ದ ಹಂತಕರ ಸೊಕ್ಕನ್ನ ವಿಜಯಪುರ ಪೊಲೀಸರು ಮುರಿದಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡ್ಚನದ ಗೋವಿಂದಪುರದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ನಡೆದ 6 ಜನರ ಭೀಕರ ಹತ್ಯಾಕಾಂಡದ ಮುಖ್ಯ ಆರೋಪಿ ಮಹೇಶ್ ತಳವಾರ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕಳೆದ ಮೇ 29ರಂದು ನೀರಾಳಿ ಕುಟುಂಬದ 5 ಜನ ಸೇರಿದಂತೆ ಒಟ್ಟು 6 ಮಂದಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ ಈ ಹಂತಕ ಕಳೆದ 23 ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಿರುಗುತ್ತಿದ್ದ. ಆದರೆ ಮಾಹಿತಿ ಸಿಕ್ತಿದ್ದಂತೆ ಎಚ್ಚೆತ್ತ ವಿಜಯಪುರ ಪೊಲೀಸರು ಇಟಂಗಿಹಾಳದ ಹೊರವಲಯದಲ್ಲಿ ಮಹೇಶ್ನನ್ನ ಸುತ್ತುವರೆದರು. ಬಂಧಿಸಲು ಹೋದ ಪೊಲೀಸ್ ಸಿಬ್ಬಂದಿಯ ಮೇಲೆ ಈ ಪಾಪಿ ಕಲ್ಲು ತೂರಾಟ ನಡೆಸಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಲು ಯತ್ನಿಸಿದ್ದ. ಈ ವೇಳೆ ಸಿಪಿಐ ಪರಶುರಾಮ ಮನಗುಳಿ ಅವರು ಅವರ ಕಾಲಿಗೆ ಗುಂಡು ಹಾರಿಸಿ ಆತನನ್ನ ನಿಯಂತ್ರಿಸಿ ಬಂಧಿಸಿದ್ದಾರೆ. ಈ ಅಟ್ಟಹಾಸದ ಕಾರ್ಯಾಚರಣೆಯಲ್ಲಿ ಚಡ್ಚನ್ ಪೊಲೀಸ್ ಠಾಣೆಯ ಧೀರ ಸಿಬ್ಬಂದಿಗಳಾದ ಶೇಖರ್ ಪವಾರ್ ಮತ್ತು ವಿಜಯ್ ಕುಮಾರ್ ಬನ್ಸೋಡೆ ಅವರು ಗಾಯಗೊಂಡಿದ್ದಾರೆ. ಈತ ಗುಂಡೇಟು ತಿಂದ ಮಹೇಶ್ನನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರ ಪ್ರಕಾರ ಆತನ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ. ಈ ಪ್ರಕರಣದ ಕುರಿತು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಮಾಹಿತಿ ನೀಡುತ್ತಾ, ಈ ಕೊಲೆಯ ಹಿಂದೆ 15 ಲಕ್ಷ ರೂಪಾಯಿ ಸುಪಾರಿ ಇದೆ ಎಂಬ ಸ್ಪಷ್ಟ ಮಾಹಿತಿ ಇದೆ. ಈ ಸಂಬಂಧ ವಿಚಾರಣೆ ನಡೆಸಲಾಗ್ತಾ ಇದೆ. ಗೋವಿಂದಪುರ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಇದುವರೆಗೆ ಒಟ್ಟು 38 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಖಡಕ್ ಆಗಿ ತಿಳಿಸಿದ್ದಾರೆ. ಭೀಮಾ ತೀರದಲ್ಲಿ ರಕ್ತದಾಟ ಆಡುವವರಿಗೆ ನಮ್ಮ ಪೊಲೀಸರ ಖಡಕ್ ಉತ್ತರ ಇದು. ತಪ್ಪಿಸ್ತರು ಯಾರೇ ಆಗಲಿ, ಎಷ್ಟೇ ಪ್ರಭಾವಶಾಲಿಯಾಗಲಿ, ಕಾನೂನಿನ ಬಿಸಿ ಮುಟ್ಟಿಸೋದು ಗ್ಯಾರಂಟಿ ಎಂದಿದ್ದಾರೆ. ಮೇ 29ರಂದು ಚಡ್ಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋವಿಂದಪುರದಲ್ಲಿ ನಡೆದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ವಿಜಯಪುರ ರೂರಲ್ ಲಿಮಿಟ್ಸ್ ಇರುವಂತಹ ಇಟಂಗಿಹಾಳ ಗ್ರಾಮದ ಹತ್ತಿರ ಇರುವಂತಹ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನ ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾನೆ ಮತ್ತು ಅವನು ನೈತಿಕ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ಇದಂತ ನಮ್ಮ ತನಿಖಾಧಿಕಾರಿಯವರು ಗಾಳಿಯಲ್ಲಿ ನಡೆಸಿದ್ದಾರೆ. ಆದ್ರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ತಲೆ ಒಂದು ಬಲಗಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನ ಹಿಡಿದು ಈಗ ಬಂದಿದ್ದಾರೆ. ಆತನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯ ಇಲ್ಲ. ಅದೇ ರೀತಿ ನಮ್ಮ ಇದು ಪೊಲೀಸರಿಗೂ ಕೂಡ ಇನ್ಕ್ಲೂಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿದೆ. ಅವರಿಗೂ ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸ್ತಾ ಇದ್ದೀವಿ. ಚಡ್ಚನ ಗೋವಿಂದಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಟ್ಟು 38 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನೂ ಕೂಡ ತನಿಖೆ ಪ್ರಗತಿ ಇದೆ. ಸರ್, ಈ ಮಹೇಶ್ ಏನು ಇಂಜೂರ್ಡ್ ಮಹೇಶ್ ಇದ್ದಾನೆ, ಇವನ ಜೊತೆಗೆ ಒಟ್ಟು 4 ಜನ ಈ ನಮ್ಮ ಮರ್ಡರ್ ಕೇಸಲ್ಲಿರುವಂತಹ ಪ್ರಮುಖ ಆರೋಪಿಯಾದಂತಹ ಕೊರಗೋಡ ಅನ್ನೋದು ಏನಿದ್ದಾನೆ, ಇದರ ಪೂರ್ಣ ಸಂಬಂಧಿಸಿದ್ದಾನೆ. ಇವರನ್ನ ಅಫ್ಜಲ್ ಪರಿಶೀಲಿಸಿ ಇನ್ಸಿಡೆಂಟ್ ಆದ್ಮೇಲೆ ಇನ್ಸಿಡೆಂಟ್ ಆದ್ಮೇಲೆ ಇವರು ಸ್ಕಾರ್ಪಿಯೋ ಕಾರ್ ಹೋಗಿರ್ತಾರೆ. ಈಗ ಹಾಗಾಗಿ 4 ಜನನ ಏನು ಬೆಳ್ಳುಂಡಿ ಅಫ್ಜಲ್ ಕರ್ಕೊಂಡ್ಬಂದಿರ್ತಾರೆ. ಅದರಲ್ಲಿ 3 ಜನ ಸಿಕ್ಕಿದ್ದಾರೆ. ಅದರಲ್ಲಿ ಮಹೇಶನು ಕೂಡ ಒಬ್ಬ. ಇನ್ನೊಬ್ಬ ಆರೋಪಿ ಹೆಸರು ಗೊತ್ತಿದೆ. ಅಕ್ರಮ ಬೇಟೆ ನ್ಯೂಸ್ ಕನ್ನಡ.